ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಬಂದು ಗುರುವಾರದ ಬೆಳಿಗ್ಗೆ ನಾಷ್ಟ ಮಾಡ್ತಾ ಇರುವಾಗ ಮಾಡಿರೋ ಅಂಥ ವೀಡಿಯೋ. ಇಲ್ಲಿ ನಾನು ಜೀರಾ ರೈಸ್ ಮತ್ತು ರಾಜ್ಮಾ ಗ್ರೇವಿ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸ್ನ ಸೇರಿಸ್ಕೋಬೇಕು ಜೀರಾ ರೈಸ್ಗೆ. ಇಲ್ಲಿ ನಾನು ಚಕ್ಕೆ, ಲವಂಗ, ಬೇ ಲೀಫ್, ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಇದು ಸ್ಟಾರ್ ಮೊಗ್ಗು, ಏಲಕ್ಕಿ, ಯಾವುದ್ಯಾವುದು ಮಸಾಲೆ ಐಟಮ್ ಬರುತ್ತೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ಡಬಲ್ ನೀರನ್ನು ಆ್ಯಡ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು 2 ಕೂಗಿಸಿದ್ರೆ ಜೀರಾ ರೈಸ್ ರೆಡಿ ಫ್ರೆಂಡ್ಸ್. ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೋಬೇಕಿಲ್ಲಿ ಅಷ್ಟೇ. ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಈರುಳ್ಳಿ ಇನ್ನೇನು ಹಾಕೋದು ಬೇಡ. ಜಸ್ಟ್ ಸಿಂಪಲ್ಲಾಗಿ ರೈಸ್ಗೆ ಒಂದು ಫ್ಲೇವರ್ ಬರೋ ಥರ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ರಾಜ್ಮಾ ಗ್ರೇವಿಗೆ ಅಂತ ಫಸ್ಟೇ ನಾನು ರಾಜ್ಮಾನ ಓವರ್ ನೈಟ್ ನೆನೆಸಿದ್ದೆ ಮತ್ತು ಉಪ್ಪು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಗ್ರೇವಿ ಮಾಡಲಿಕ್ಕೆ ಅಂತ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಬೇ ಲೀಫ್ ಮತ್ತು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ಇದಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಈರುಳ್ಳಿ ಒಂದೇ ಒಂದು ಟೊಮೊಟೊ, ಜಾಸ್ತಿ ಟೊಮೊಟೊ ಹಾಕ್ಬಾರ್ದು, ಈರುಳ್ಳಿ ಜಾಸ್ತಿ ಹಾಕಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿನ ಹಾಕಿ ನುಣ್ಣು ಪೇಸ್ಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಕರಿಯಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಅರಿಶಿನ, ಉಪ್ಪು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತಲ್ವ, ಆ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಆ ನೀರನ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಈ ಟೈಮಲ್ಲಿ ಸೇರಿಸ್ಕೋಬೇಕು. ನಾವು ಫ್ರೈ ಮಾಡೋಂಗಿಲ್ಲ ಎಣ್ಣೆಯಲ್ಲಿ, ಈ ಟೈಮಲ್ಲಿ ಸೇರಿಸ್ಕೋಬೇಕು. ಮತ್ತು ಬೇಯಿಸಿಟ್ಕೊಂಡಿರೋ ಕಾಳನ್ನು ಕೂಡ ಸೇರಿಸ್ಕೊಂಡು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ರುಚಿ ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು. ಈ ಟೈಮಲ್ಲಿ ಬಿಸಿ ಇರುವಾಗ ಸ್ವಲ್ಪ ತೆಳುನೇ ಮಾಡ್ಕೋಬೇಕು. ಯಾಕೆ ಅಂತಂದರೆ ತಣ್ಣಗಾದ ಮೇಲೆ ಇದು ಗಟ್ಟಿಯಾಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ಕಸ್ತೂರಿ ಮೇಥಿ ಬರ್ತದಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಕ್ರಷ್ ಮಾಡಿ ಸೇರಿಸ್ಕೋಬೇಕು. ಇವಾಗ ನನ್ನ ಹತ್ರ ಖಾಲಿಯಾಗಿತ್ತು, 1-2-3 ಎಲೆ ಏನೋ ಇತ್ತು, ಸುಮ್ಮನೆ ಹಾಗೆ ಡೈರೆಕ್ಟ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಗ್ರೇವಿ ಬಿಸಿಲಿ ತೆಳು ಕಾಣಿಸ್ತೈತೆ, ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಜೀರಾ ರೈಸು ರೆಡಿ ಆಯಿತು ಮತ್ತು ರಾಜ್ಮಾ ಗ್ರೇವಿನೂ ಕೂಡ ರೆಡಿ ಆಯಿತು. ಲಂಚ್ ಬಾಕ್ಸ್ಗೆ ನಮ್ಮ ಪುಟ್ಟಿಗೆ ಅದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ನಮ್ಮ ಪುಟ್ಟಿಗಂತೂ ತುಂಬ ಇಷ್ಟ ಈ ರೆಸಿಪಿ. ನಮ್ಮ ಪುಟ್ಟಿನ ಕರಾಟೆ ಕ್ಲಾಸ್ಗೆ ಹಾಕಿದ್ದೀವಿ. ಸೊ ಸ್ಕೂಲ್ ವ್ಯಾನಿನ ಸಂಜೆ ಕರ್ಕೊಂಡು ಬರೋದಿಲ್ಲ, ಗುರುವಾರ ಮತ್ತು ಶನಿವಾರ ನಾನೇ ಹೋಗಿ ಕರ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ಇವಾಗ 4:45 ಬಿಡ್ತಾರೆ, ಹೋಗಿ ಕರ್ಕೊಂಡು ಬರಬೇಕು. ಅಷ್ಟೊತ್ತು ತನಕ ಹೋಗಿ ನಾನು ಹೋಗೋ ತನಕ ಮುಗ್ದಿತ್ತು, ಕರ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ನಮ್ಮ ಕಾಲದಲ್ಲಿ ಯಾವುದೇ ರೀತಿಗೆ ಯಾವ ಎಕ್ಸ್ಟ್ರಾ ಕ್ಲಾಸ್ಗೂ ಸೇರ್ತಿರ್ಲಿಲ್ಲ. ಸ್ಕೂಲ್ಗೆ ಹೋಗು, ಗೌರ್ಮೆಂಟ್ ಸ್ಕೂಲ್ಗೆ ಇಷ್ಟೇ ಆಗ್ತಿತ್ತು. ಈಗಿನ ಮಕ್ಕಳು ಎಷ್ಟೊಂದು ಲಕ್ಕಿ ಅಲ್ವಾ, ಎಲ್ಲ ಕ್ಲಾಸ್ಗೂ ಸೇರಿಸ್ತಾರೆ ಪೇರೆಂಟ್ಸು. ನಮಗೆ ಏನಾದರೂ ಮಾಡಿದ್ರೂ ಅಪ್ರಿಷಿಯೇಷನ್ ಕೂಡ ಸಿಗ್ತಾನೆ ಇರಲಿಲ್ಲ ಅನಿಸುತ್ತೆ. ಇವಾಗ ನೋಡಿದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿಬಿಡೋಣ ಅಲ್ವಾ. ಹಾಕಿದ ಆಲದ ಮರ ಅಂತ ತಪ್ಕೊಂಡು ಕೂತಿರೋದಕ್ಕಾಗುತ್ತಾ? ನಾವು ಈಗ ಏನು ನಡೀತದೋ ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಆಗಬೇಕು ಅಲ್ವಾ. ನಮ್ಮ ಕಾಲದಲ್ಲಿ ನಮ್ಮನ್ನು ಸೇರಿಸ್ಲಿಲ್ಲ ಅಂತ ನಾವು ಇವಾಗ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ. ಬರಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಿನಿ ಪಿಜ್ಜಾ ಮತ್ತು ಹಾಟ್ ಚಾಕ್ಲೇಟ್ ಕೇಕ್ ಕೂಡ ತಂದಿದ್ವಿ. ಏನೇ ಆಗಲಿ, ನಾವು ನಮ್ಮ ಕಾಲದಲ್ಲಿ ಆಟ ಆಡ್ತಿದ್ವಲ್ಲ ಆ ಥರ ಈಗಿನ ಕಾಲದ ಮಕ್ಕಳಿಗೆ ಸಿಗೋದೇ ಇಲ್ಲ. ಎಲ್ಲ ಬರೀ ಒಂಥರ ರಿಸ್ಟ್ರಿಕ್ಷನ್ ಆಟಗಳೇ ಅಂತ ಅನ್ನಿಸ್ತದೆ ಒಂದೊಂದು ಸಾರಿ.
ಒಂದು ನಮಗೆ ಹೋಲಿಸ್ಕೊಂಡ್ರೆ ನಾವೇ ಲಕ್ಕಿ ಅನಿಸುತ್ತೆ. ಈ ರೀತಿ ಹೋಲಿಸ್ಕೊಂಡ್ರೆ ಈ ಮಕ್ಕಳು ಲಕ್ಕಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದು ಬಂದು ಫ್ರೈಡೇ ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಚಪಾತಿ ಮಾಡಿದ್ದೆ. ಅದೇ ಚಪಾತಿಗೆ ಸ್ವಲ್ಪ ಚೀಸ್ ಮತ್ತು ಸ್ವೀಟ್ ಕಾರ್ನು, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿ ಇದು ಚಪಾತಿ ಪಿಜ್ಜಾ ಥರ ಮಾಡಿಕೊಟ್ಟು ಕಳಿಸ್ತಾ ಇದ್ದೀನಿ ನಮ್ಮ ಪುಟ್ಟಿಗೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಸಂಜೆ ಬಂದು ಇವಳು ಡ್ಯಾನ್ಸ್ ಬೇಕು ಅಂದರೆ ಕಮೆಂಟ್ ಇದ್ದಾಳೆ ನೆಕ್ಸ್ಟ್ ಮಾಡುವಾಗ. ಮತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ಸಂಜೆ ನಮ್ಮ ಏರಿಯಾದಲ್ಲಿ ಚಾಮುಂಡೇಶ್ವರಿನ ಕೂರಿಸಿದ್ರು, ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.